ಮಾತೋಳಿ ಮೀಡಿಯಾ ಅಂಡ್ ಪ್ರೈವೇಟ್ ಲಿಮಿಟೆಡ್ ರಾಜಶೇಖರ್ ಮಾತೋಳಿ ಸಾರಥ್ಯದ ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಹಾಗೂ SSLC ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ ಅವರಿಗೆಲ್ಲ ಒಂದು ಗುರುತಿಸುವ ಒಂದು ಕೆಲಸ ಏನ್ ಮಾಡ್ತಾ ಇದೆ ನವಕರ್ನಾಟಕ ಚಾನಲ್. ಅವರಿಗೆ ಅಭಿನಂದನೆಯನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಕೇವಲ ಒಂದು ವರ್ಷದಲ್ಲಿ ಇವತ್ತಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸೋಷಿಯಲ್ ಮೀಡಿಯಾ ನವಕರ್ನಾಟಕ ಅಂದ್ರೆ ಗುರುತಿಸುವ ಮಟ್ಟಿಗೆ ಬೆಳೆದು ಬಂದಿದೆ. ಇದೇ ರೀತಿ ಇನ್ನು ಹಲವಾರು ವರ್ಷಗಳ ಕಾಲ ಬೆಳಿಲಿ ಅಂತಕ್ಕಂಥ ಮಾತನ್ನು ಆ ದೇವರಲ್ಲಿ ಆಶಿಸ್ತೀನಿ. ಯಾಕಂದ್ರೆ ಇವತ್ತಿನ ದಿನ ಸಮಾಜದಲ್ಲಿ ನಡೀತಕ್ಕಂಥ ಅಂಕುಡೊಂಕುಗಳನ್ನ ಗುರುತಿಸಲಿಕ್ಕೆ ಈ ಸೋಷಿಯಲ್ ಮೀಡಿಯಾ ಇವೇನು ಇಂಥ ಒಂದು ಆ ನವಕರ್ನಾಟಕ ಚಾನಲ್ ಅಂತ ಅನೇಕ ನ್ಯೂಸ್ಗಳು ಇವತ್ತಿನ ಬಹಳ ಅನುಕೂಲ ಆಗಿವೆ. ಸಮಾಜದಲ್ಲಿ ನಡೀತಕ್ಕಂಥ ಅಂಕುಡೊಂಕುಗಳಾಗಲಿ, ಅನೇಕ ರಾಜಕೀಯ ವ್ಯಕ್ತಿಗಳಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದ್ರೆ, ಆಫೀಸರ್ಗಳಿಂದ ತೊಂದರೆ ಆಗ್ತಾ ಸುಮಾರು ಮಟ್ಟದಲ್ಲಿ ಇವತ್ತು ಏನ್ ಅವರು ತಮ್ಮ ಸಾಧನೆ ಅನ್ಕೋಬೇಕು. ರಾಜ್ಕುಮಾರ್ ಮಾತೋಳಿ ಅವರು ಬಹಳ ಆತ್ಮೀಯರು, ನಾವು ಎಲ್ಲ ಅವ್ರ ಜೊತೆಗೆ ಬೆಳೆದವರು ನೋಡಿದ್ದೇವೆ. ಅವ್ರು ಬಹಳ ಒಂದು ಪರಿಶ್ರಮದಿಂದ ಇವತ್ತಿಗೆ ಮಟ್ಟಿಗೆ ತಂದಿದ್ದಾರೆ. ಅನೇಕ ಚಾನೆಲ್ಗಳು ಹುಟ್ಕೊಂಡಿದ್ದೇವೆ, ಹಾಗೆ ಬಂದ್ ಕೂಡ ಆಗಿವೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸುಮಾರು ಅಡೆತಡೆಗಳು ಬರ್ತವೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಗಂಧವತಿಯದಲ್ಲಿ ಒಂದು ನೊಣವನ್ನ ಕಾಣೆನು, ಸಂಧಿಸಿ ಮಲವ ಬಿಡುವಲ್ಲಿ ನೊಣಗಳ ವೃಂದವೇ ನೋಡು ಸರ್ವಜ್ಞ ಅಂತೇಳಿ ಸರ್ವಜ್ಞ ಒಂದು ಮಾತು ಹೇಳ್ತಾರೆ. ಯಾವ ಮನುಷ್ಯ ಒಳ್ಳೇದ್ ಕೆಲಸ ಮಾಡ್ಬೇಕು ಅಂತ ಹೊರಟಾಗ ಅವ್ರಿಗೆ ಸುಮಾರು ಕಷ್ಟಗಳು, ಟೆನ್ಷನ್ಗಳು ಕೊಡ್ತಾರೆ. ಯಾವುದೇ ರೀತಿ ಆಗ್ಬಾರ್ದು ಅಂತಕ್ಕಂಥ ವಿಚಾರಗಳು ಇಟ್ಕೊಂಡು ಎಷ್ಟೋ ಜನ ಕಾಡ್ತಾರೆ. ಅಂತದ್ರ ಮಧ್ಯದಲ್ಲಿ ಇವತ್ತೇನೋ ಒಂದು ವರ್ಷ ಪೂರ್ತಿಯಾಗಿ ಯಶಸ್ವಿಯಾಗಿ ಈ ಮೀಡಿಯಾ ಇವತ್ತು ಬೆಳೆದು ಬಂದಿದೆಯಲ್ಲ, ಇಡೀ ನಮ್ಮ ಸ್ನೇಹಿತರು ಅವರು ವಿಶೇಷ ನಮ್ಮೂರದವರು ಇರೋದ್ರಿಂದ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಇನ್ನೂ ಮುಂದುವರೆದಂತ ದಿನಗಳಲ್ಲಿ ಅನೇಕ ಸಾಧನೆಗೆದ ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ಮೀಡಿಯಾ, ಈ ಒಂದು ನವಕರ್ನಾಟಕ ಎಲ್ಲರನ್ನು ಗುರುತಿಸಿ ಈ ಸಮಾಜಕ್ಕೆ ತೋರಿಸ್ಲಿ ಅಂತಕ್ಕಂಥ ಒಂದು ಭಾವನೆಯನ್ನು ಆಶಿಸ್ತೀನಿ. ಮತ್ತು ಅವರು ಕೂಡ ಈ ಒಂದು ಮೀಡಿಯಾವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನರಿಗೆ ಒಂದು ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಮಸ್ಕಾರ.